ಕೋಲಾರ ಜಿಲ್ಲಾ ಕೇಂದ್ರದ ನ್ಯಾಯಾಲಯ ಸೇರಿದಂತೆ ಜಿಲ್ಲೆಯ ವಿವಿಧ ಅಧೀನ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಿನ್ನೆ ನಡೆಯಿತು. ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಹಲವು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ದೂರದರ್ಶನದೊಂದಿಗೆ ಜಿಲ್ಲಾ ಮತ್ತು ಸೆಷನ್ಸ್ ಪ್ರಧಾನ ನ್ಯಾಯಾಧೀಶ ಜಿಎ ಮಂಜುನಾಥ್ ಸಿವಿಲ್ ವ್ಯಾಜ್ಯ, ಬ್ಯಾಂಕ್ ಸಾಲ ಸೇರಿದಂತೆ 14,445 ಪ್ರಕರಣಗಳನ್ನು ಬಗೆಹರಿಸಲಾಗಿದೆ ಎಂದರು. 52 ಕೋಟಿ ಆಗಿತ್ತು. ಲೋಕ್ ಅದಾಲತ್ನಲ್ಲಿ ಕೆಲವು ವಿಶೇಷವಾದ ಸವಲತ್ತುಗಳಿವೆ. ಇಲ್ಲಿ ಮೊದಲನೇದಾಗಿ ನೀವು ಯಾವುದೇ ಕೋರ್ಟ್ ಫೀ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ತೀರ್ಮಾನವಾದರೆ ಇಲ್ಲಿ ಲೋಕ್ ಅದಾಲತ್ನಲ್ಲಿ ತೀರ್ಮಾನವಾದರೆ ಪ್ರಕರಣ ನೀವು ಕಟ್ಟಿರ್ತಕ್ಕಂಥ ಸಂಪೂರ್ಣ ಕೋರ್ಟ್ ಫೀಯನ್ನು ನಿಮಗೆ ವಾಪಸ್ ಮಾಡ್ತೇವೆ. ಅದು ಅಲ್ಲದೆ ಲೋಕ್ ಅದಾಲತ್ನಲ್ಲಿ ತೀರ್ಮಾನವಾದ ಪ್ರಕರಣಗಳಿಗೆ ನಾವು ಡಿಕ್ರಿ ಅಂತ ಹೇಗೆ ಬರೆದು ಕೊಡ್ತೇವೆ, ಅದು ಅಂತಿಮ. ಆಮೇಲೆ ಅದರ ಮೇಲೆ ಮೇಲ್ಮನವಿ ಆಗಲಿ ಯಾವುದೇ ರಿಟ್ ಆಗಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಎಸ್ಬಿಐ ವಲಯ ವ್ಯವಸ್ಥಾಪಕ ನಿರ್ದೇಶಕ ಬಾಬು ಸೋಮಣ್ಣ ಎಸ್ಬಿಐಗೆ ಸೇರಿದ 2,000 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು 1 ಕೋಟಿಗೂ ಹೆಚ್ಚು ಸಾಲ ಮರುಪಾವತಿಯಾಗಿದೆ ಎಂದು ತಿಳಿಸಿದರು. ಸುಮಾರು 2 ರಿಂದ 3 ಕೋಟಿ ನಮ್ಗೆ ಸೆಟ್ಲ್ ಆಗ್ತಾ ಇತ್ತು ಪ್ರತಿ ಅದಾಲತಲ್ಲಿ. ಈ ಸಾರಿ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ನಿಯರೆಸ್ಟ್ ಬರ್ಬೋದು, 1 ಕೋಟಿ ಮೇಲೆ ಆಗಿರ್ಬೋದು. ಈಗ ಅವರು ಕಕ್ಷಿದಾರ ನಾಗರಾಜ್ ಗೌಡ ತಾವು ಎಸ್ಬಿಐನಿಂದ 2 ಲಕ್ಷ ಬೆಳೆ ಸಾಲ ಪಡೆದಿದ್ದೆವು. ಅಸಲು ಬಡ್ಡಿ ಸೇರಿ 2,80,000 ಸಾಲ ಮರುಪಾವತಿ ಮಾಡಬೇಕಿತ್ತು. ಆದರೆ ಲೋಕ್ ಅದಾಲತ್ನಲ್ಲಿ 1 ಲಕ್ಷ ಮರುಪಾವತಿ ಮಾಡುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಲಾಯಿತು ಎಂದರು. ಅದಕ್ಕೆ ನಾವು ಅದಾಲತ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಉಟ್ಕೊಂಡ್ರು, ನಮ್ಗೆ ಅನುಕೂಲ ಆಗಿದೆ.